ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಧೈರ್ಯ ಅನ್ನೋದು ನಿಜಕ್ಕೂ ಎಲ್ಲರಲ್ಲಿಯೂ ಬೇಕೇ ಬೇಕು. ಇವತ್ತು ಅಜ್ಜಿ ಹೇಳೋಕೆ ಹೊರಟಿರೋ ಕಥೆಯಲ್ಲಿ ಒಂದು ನರಿಯನ್ನ ಹುಂಜ ಧೈರ್ಯದಿಂದ ಎದುರಿಸ್ತಾ ಇದೆಯಂತೆ. ಯಾವ ತರ ಅನ್ನೋದನ್ನ ನೀವೇ ನೋಡಿ. ಮಕ್ಕಳ ಎಲ್ಲ ಬನ್ನಿ, ಇವತ್ತು ನಾನು ನಿಮಗೆಲ್ಲ ಕಪಟ ನರಿಗೆ ಪಾಠ ಕಲಿಸಿದ ಹುಂಜದ ಬಗ್ಗೆ ಹೇಳ್ತೀನಿ. ಗಲಾಟೆ ಮಾಡದೆ ಕೂತ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಚಂದನವನ ಅನ್ನೋ ಒಂದು ಕಾಡಿತ್ತು. ದೊಡ್ಡ ದೊಡ್ಡ ಮರಗಳು, ನದಿ, ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದ ಕಾಡಾದಾಗಿತ್ತು. ಆ ಕಾಡಲ್ಲಿ ಒಂದು ಜಿಂಕೆ ಮರಿ ವಾಸವಾಗಿತ್ತು. ಜಿಂಕೆ ಮರಿ ತುಂಬಾನೇ ಒಳ್ಳೆ ಗುಣ ಹೊಂದಿತ್ತು. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡ್ತಿತ್ತು. ಹಾಗೆ ಆ ಜಿಂಕೆ ಮರಿ ನದಿಯ ಒಂದು ಪಕ್ಕದಲ್ಲಿ ಒಂದು ಚಂದದ ಮನೆ ಕಟ್ಕೊಂಡಿತ್ತು. ಆ ಮನೆ ಮರದ ಮನೆಯಾಗಿದ್ರಿಂದ ಎಷ್ಟೇ ಮಳೆ ಬಂದರೂ ಚಳಿಯಾದ್ರೂ ಬೆಚ್ಚಗಿರಬಹುದಿತ್ತು. ಹಾಗೆ ನದಿ ಆ ಕಡೆ ಒಂದು ನರಿ ವಾಸವಾಗಿತ್ತು. ಆ ನರಿ ತುಂಬಾ ಕೆಟ್ಟ ಗುಣಗಳನ್ನ ಹೊಂದಿತ್ತು ಮಕ್ಕಳ. ಹಾಗೆ ಆ ನರಿಯ ಮನೆ ಮಣ್ಣಿನಿಂದ ಆಗಿತ್ತು. ಜಿಂಕೆ ಮರಿ ಮನೆಯಿಂದ ನರಿ ಮನೆ ಕಾಣಿಸ್ತಾ ಇತ್ತು. ಒಂದಿನ ಏನಾಯ್ತು ಗೊತ್ತಾ ಮಕ್ಕಳ? ಭರ್ಜರಿಯಾದ ಮಳೆ ಒಂದು ಬಂತು. ಆ ಮಳೆಯ ಹೊಡೆತಕ್ಕೆ ನರಿಯ ಮನೆ ಬಿದ್ದು ಹೋಯ್ತು. ನರಿ ಮಳೆಯಲ್ಲಿ ನಡುಕ್ತಾ ನಿಂತಿತ್ತು. ಇದನ್ನ ಜಿಂಕೆ ಮರಿ ನೋಡ್ತು. ನರಿ ಪಾಡನ್ನ ನೋಡಿ ಪಾಪ ಅಂತ ಅನ್ನಿಸ್ತು. ಹೀಗಾಗಿ ನರಿಯಣ್ಣ ಮಳೆಯಲ್ಲಿ ಯಾಕೆ ನೆನೀತೀಯ, ಬಾ ನಮ್ಮನೇಲಿರು ಅಂತ ಅಲ್ಲಿಂದನೇ ಜೋರಾಗಿ ಕೂಕ್ಕೊಳ್ತು. ಇದನ್ನ ಕೇಳಿದ ನರಿಗೆ ತುಂಬಾನೇ ಸಂತೋಷವಾಯ್ತು. ಆದರೆ ಮಕ್ಕಳ, ನರಿಗೆ ಜಿಂಕೆ ಮನೆಯನ್ನ ನೋಡ್ತಾ ಇದ್ದ ಹಾಗೆ ಅಸೂಯೆ ಆಯ್ತು. ದುರಾಸೆ ಬಂತು. ಹೇಗಾದ್ರೂ ಮಾಡಿ ಆ ಮನೇನ ವಶಪಡಿಸ್ಕೊಂಡಿರ್ಬೇಕು ಅಂತ ಅಂದ್ಕೊಳ್ತು. ಹೀಗಾಗಿ ಆ ಮನೆಯನ್ನ ಹೋಗ್ತಾ ಇದ್ದ ಹಾಗೆ, ಜಿಂಕೆ ಮರಿ ನನಗ್ ತುಂಬಾ ಹೊಟ್ಟೆ ಹಸೀತಾ ಇದೆ, ಹೊರಗೆ ಹೋಗಿ ಆಹಾರ ಹುಡುಕೋಕೆ ಮೈ ಹುಷಾರಿಲ್ಲ, ನನಗ್ ತಿನ್ನೋಕೇನಾದ್ರೂ ತಂದು ಕೊಡ್ತೀಯಾ ಅಂತ ಕೇಳ್ತು. ಸರಿ ಅಂತ ಜಿಂಕೆ ಮರಿ ಅಲ್ಲಿಂದ ಆಹಾರ ಹುಡುಕೊಂಡು ಹೋಯ್ತು. ಸಾಕಷ್ಟು ಹೊತ್ತು ಅಲೆದಾಡಿ ಕೆಲವು ಹಣ್ಣುಗಳನ್ನು, ಗೆಡ್ಡೆ ಗೆಣಸುಗಳನ್ನ ತಗೊಂಡು ಮನೆಗೆ ಬಂತು. ನರಿಯಣ್ಣ ಬಾಗಿಲು ತೆಗಿ ಅಂತ ಹೇಳ್ತು. ಆದ್ರೆ ಮಕ್ಕಳ, ನರಿ ತನ್ನ ವರಸೆಯನ್ನೇ ಬದಲಾಯಿಸ್ತು. ನಾನ್ಯಾಕೆ ಬಾಗಿಲು ತೆಗಿಬೇಕು, ಇದು ನನ್ನ ಮನೆ, ನೀನಿಲ್ಲಿ ಬಂದು ನನಗೆ ಕಿರಿಕಿರಿ ಕೊಡಬೇಡ ಅಂತ ಹೇಳ್ತು. ಇದನ್ನು ಕೇಳಿದ ಜಿಂಕೆ ಮರಿ ಕಂಗಾಲಾಗಿ ಹೋಯ್ತು. ನರಿಯಣ್ಣ, ನನ್ನ ಮನೆಯನ್ನ ನಿಂದು ಅಂತ ಹೇಳ್ತಿದ್ಯಲ್ಲ, ಇದು ತಪ್ಪಲ್ವೇ? ನಾನು ನಿನಗೆ ಸಹಾಯ ಮಾಡೋಕ್ ನೋಡಿದ್ರೆ ನನಗೆ ಅಪಕಾರ ಮಾಡೋದು ಎಷ್ಟು ಸರಿ ಅಂತ ಕೇಳ್ತು. ಆದ್ರೆ ಮಕ್ಕಳ, ನರಿ ಇದನ್ನೆಲ್ಲ ಕೇಳಲೇ ಇಲ್ಲ. ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ನನ್ನ ಸುಟ್ಕೊಂಡು ತಿಂದು ಬಿಡ್ತೀನಿ ಅಂತ ಹೆದರಿಸ್ತು. ಈ ನರಿಯ ಜೊತೆ ಮಾತಾಡಿ ಪ್ರಯೋಜನವಿಲ್ಲ ಅಂತ ಅಂದುಕೊಂಡ ಜಿಂಕೆ ಮರಿ ಅಲ್ಲಿಂದ ಹೊರಟು ಬಿಡ್ತು. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಜಿಂಕೆ ಮರಿಗೆ ಗೊತ್ತಾಗ್ಲೇ ಇಲ್ಲ. ಹೀಗಾಗಿ ಜಿಂಕೆ ಮರಿ ಅಳ್ತಾ ರಸ್ತೆಯ ಬದಿಯಲ್ಲಿ ಕೂತಿತ್ತು. ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಒಂದು ನಾಯಿ ಬಂತು ಮಕ್ಕಳ. ಆ ನಾಯಿ ಅಳ್ತಾ ಇರೋ ಜಿಂಕೆ ಮರಿ ನೋಡಿ, ಜಿಂಕೆ ಮರಿ ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಅಂತ ಕೇಳ್ತು. ಆಗ ಜಿಂಕೆ ಮರಿ ನರಿ ತನಗೆ ಮೋಸ ಮಾಡಿದ್ರ ಬಗ್ಗೆ ಹೇಳ್ಕೊಳ್ತು. ಅದನ್ನ ಕೇಳಿ ನಾಯಿಗೆ ಕೆಂಡದಂತ ಕೋಪ ಬಂತು. ಹೆದರ್ಕೋಬೇಡ, ನಾನ್ ನಿನಗೆ ಸಹಾಯ ಮಾಡ್ತೀನಿ, ಬಾ ಅಂತ ಕರ್ಕೊಂಡು ಜಿಂಕೆ ಮರಿಯ ಮನೆಗೆ ಹೋಯ್ತು. ಜಿಂಕೆ ಮರಿ ಮನೆ ಬಳಿ ನಿಂತುಕೊಂಡು, ಬೌ ಬೌ, ಏ ಮೋಸಗಾರ ನರಿಯೇ, ಹೊರಗ್ ಬಾ ಅಂತ ಕೂಗ್ತು. ನಾಯಿಯ ಕೂಗು ಕೇಳಿದ ನರಿ ಕಿಟಕಿಲಿ ಇಣುಕಿ, ನಾನು ಹೊರಗೆ ಬಂದ್ರೆ ನಿನ್ನ ಕತ್ತನ್ನ ಹಿಸುಕಿ ಸಾಯಿಸ್ತೀನಿ, ಆಮೇಲೆ ನಿನ್ನ ಜೀವ ಜಿಂಕೆ ಮರಿ ಸಲುವಾಗಿ ಕಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತು.
ಸಾಯಿಸ್ತೀನಿ ಅನ್ನೋ ಮಾತು ಕೇಳ್ತಾ ಇದ್ದ ಹಾಗೆ ನಾಯಿಗೆ ತುಂಬಾನೇ ಭಯವಾಯ್ತು. ನನಗೆ ಸಂಬಂಧವಿಲ್ಲದ ವಿಚಾರಕ್ಕೆ ಮೂಗು ತೂರಿಸ್ಕೊಂಡು ನಾನ್ ಯಾಕೆ ಸಾಯ್ಲಿ ಅಂತ ಯೋಚಿಸಿ ಅಲ್ಲಿಂದ ಓಡು ಹೋಯ್ತು. ಜಿಂಕೆ ಮರಿ ನಾಯಿ ತನಗೆ ಸಹಾಯ ಮಾಡ್ಲೇ ಇಲ್ಲ ಅಂತ ಬೇಜಾರಾಗಿ ನದಿ ದಂಡೆ ಮೇಲೆ ಕೂತ್ಕೊಂಡು ಅಳೋಕ್ ಶುರು ಮಾಡ್ತು. ಅದೇ ಸಮಯಕ್ಕೆ ನದಿಗೆ ನೀರು ಕುಡಿಯೋದಕ್ಕೆ ಅಂತ ಒಂದು ಕರಡಿ ಬಂತು. ಆ ಕರಡಿ ಜಿಂಕೆ ಮರಿ ಅಳ್ತಾ ಇರುವುದನ್ನ ನೋಡ್ತು. ಜಿಂಕೆ ಬಳಿ ಬಂದು ಜಿಂಕೆ ಮರಿ ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಅಂತ ಕೇಳ್ತು. ಆಗ ಜಿಂಕೆ ಮರಿ ತನ್ನೆಲ್ಲ ಕಷ್ಟವನ್ನ ಅದ್ರ ಬಳಿ ಹೇಳ್ಕೊಳ್ತು. ಹಾಗೆ ನಾಯಿ ಬಂದು ಸಹಾಯ ಮಾಡ್ತೀನಿ ಅಂದಿದ್ದನ್ನು ಹೇಳ್ತು. ಆಗ ಕರಡಿ ಬಾ ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂತ ಕರೆತಂದು, ನರಿಯೇ ಜಿಂಕೆ ಮರಿಯ ಮನೆಯನ್ನ ನೀನು ಈಗಿಂದಿಂಗಲೇ ಬಿಟ್ಟು ಹೋಗು ಅಂತ ಅಬ್ಬರಿಸ್ತು. ನರಿ ಕಿಟಕಿಯಲ್ಲಿ ಬಗ್ಗಿ ನೋಡಿ, ನಾನು ಹೊರಗ್ ಬಂದ್ರೆ ಸುಮ್ನೆ ಬರಲ್ಲ, ಜೊತೆಯಲ್ಲಿ ಬೆಂಕಿಯನ್ನು ತರ್ತೀನಿ, ನಿನ್ನನ್ನ ಸುಟ್ಟು ಹಾಕ್ತೀನಿ ಅಂತ ಹೆದರಿಸ್ತು. ಮೈ ತುಂಬಾ ಕೂದಲಿರೋದಕ್ಕೆ ಕರಡಿಗೆ ಬೆಂಕಿ ಅಂದ್ರೆ ತುಂಬಾ ಭಯ ಮಕ್ಕಳ. ಹೀಗಾಗಿ ಆ ಕರಡಿನೂ ಅಲ್ಲಿಂದ ಓಡ್ ಹೋಯ್ತು. ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅಂತ ಅನ್ನಿಸಿ ಜಿಂಕೆ ಮರಿ ಅಳ್ತಾ ಕೂತಿದ್ದಾಗ ಅದಕ್ಕೊಂದು ಹುಂಜ ಸಿಕ್ತು. ಅದರ ಕಾಲಲ್ಲಿ ಒಂದು ಕತ್ತಿ ಇತ್ತು ಮಕ್ಕಳ. ಜಿಂಕೆ ಮರಿಯ ಕಷ್ಟವನ್ನೆಲ್ಲ ಕೇಳಿದ ಹುಂಜ, ಬಾ ಜಿಂಕೆ ಮರಿ, ನಾನ್ ನಿನಗ್ ಸಹಾಯ ಮಾಡ್ತೀನಿ, ಆ ನರಿನ ನಾನು ಓಡ್ಸದೆ ಬಿಡೋದಿಲ್ಲ ಅಂತ ಹೇಳ್ತು. ಮನೆ ಬಳಿ ಬಂದ ಹುಂಜ, ನರಿಯೇ ಹೊರಗ್ ಬರದಿದ್ರೆ ನನ್ನ ಕತ್ತಿಲಿ ನಿನ್ನ ಸೀಳ ಹಾಕ್ತೀನಿ ಅಂತ ಕೂಗ್ತು. ನರಿಗೆ ಭಯವಾಗಿ ಒಳಗಿಂದಲೇ ಕೂಗ್ತು. ಹುಂಜ, 1 ನಿಮಿಷ ತಾಳು, ನನ್ನ ಬಟ್ಟೆ ಹಾಕೋತಿದ್ದೀನಿ ಅಂತ ಹೇಳ್ತು. ಹುಂಜ ಮತ್ತೆ ಅಬ್ಬರಿಸಿದಾಗ ನರಿ, ಹುಂಜ 1 ನಿಮಿಷ ತಾಳು, ಕಾಲಿಗೆ ಬೂಟ್ ಹಾಕೋತಿದ್ದೀನಿ ಅಂತ ಹೇಳ್ತು. ಹುಂಜ ಮತ್ತೊಮ್ಮೆ ಬೊಬ್ಬೆ ಹಾಕೋತ್ತಿಗೆ ನರಿ ಕಿಟಕಿಯಿಂದ ಹೊರಗೆ ಹಾರ್ತು. ಹುಂಜನ ಮೇಲೆ ದಾಳಿ ಮಾಡೋಕ್ ನೋಡ್ತು. ಆದ್ರೆ ಮಕ್ಕಳ, ಹುಂಜ ತನ್ನ ಕತ್ತಿಯಿಂದ ನರಿ ಬಾಲವನ್ನ ಕತ್ತರಿಸಿ ಹಾಕ್ತು. ಬಾಲ ಕತ್ತರಿಸಿ ಹೋದ ಉರಿಯಲ್ಲಿ ನರಿ ಅಯ್ಯಯ್ಯೋ ಅಂತ ಅಲ್ಲಿಂದ ಓಡೋಕ್ ಶುರು ಮಾಡ್ತು. ಇನ್ಯಾವತ್ತೂ ಇತ್ತ ಕಡೆ ಬರೋದಿಲ್ಲ ಅಂತ ಕಾಡನ್ನೇ ಬಿಟ್ಟು ಓಡಿ ಹೋಯ್ತು. ಅಂದಿನಿಂದ ಜಿಂಕೆ ಮರಿ ಹುಂಜ ಇಬ್ರು ಒಳ್ಳೆ ಸ್ನೇಹಿತರಾದ್ರು. ಒಂದೇ ಮನೆಯಲ್ಲಿ ವಾಸ ಮಾಡೋಕ್ ಶುರು ಮಾಡಿದ್ರು. ನೋಡಿದ್ರಲ್ಲ ಮಕ್ಕಳ, ನಾವ್ ಯಾರಿಗಾದ್ರೂ ಸಹಾಯ ಮಾಡೋದಿದ್ರೆ ಅವರು ನಮ್ಮ ಸಹಾಯಕ್ಕೆ ಅರ್ಹರೇ ಎಂಬುದನ್ನ 10 ಬಾರಿ ಆಲೋಚಿಸ್ಬೇಕು. ಅವರಿಂದ ನಮಗೆ ತೊಂದರೆ ಆಗೋ ಸಂದರ್ಭಗಳಿರ್ತವೆ, ಅದನ್ನರಿತು ಬಾಳೋಣ ಅಲ್ವಾ? ನೋಡುದ್ರ, ಕರಡಿಗಿಂತಲೂ ಹೆಚ್ಚು ಧೈರ್ಯ ಹೊಂದಿದ್ದ ಹುಂಜ ಹೇಗೆ ನರಿಯನ್ನ ಹೆದರಿಸ್ತು ಅಂತ. ಈಗ ನಾವೆಲ್ಲ ಭಯ ಮತ್ತು ದೃಷ್ಟಿ ಹೋಗೋದಕ್ಕೆ ಒಡೆದು ಹಾಕೋ ಚಿರಪರಿಚಿತ ತರಕಾರಿ ಕುಂಬಳಕಾಯಿ ಬಗ್ಗೆ ತಿಳಿದುಕೊಳ್ಳೋಣ. ಕುಂಬಳದ ಮಾಹಿತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಕೇಳೋಣ. ಯಾಕೋ ಕಾಲ್ಗೆ ಬ್ಯಾಂಡೇಜ್ ಹಾಕೊಂಡ್ ಬಂದಿದೀಯಾ, ಏನಾಯ್ತು? ಏನಿಲ್ಲ ಕಣೆ, ನಿನ್ನೆ ಅಪ್ಪಾಜಿ ಹೊಸ ಸೈಕಲ್ ತಂದು ಕೊಟ್ರಲ್ಲ, ಅದಕ್ಕೆ ದೃಷ್ಟಿ ಬೀಳ್ಬಾರ್ದು ಅಂತ ಒಂದು ಕುಂಬಳಕಾಯಿನ ಹೊಡಿಯೋಣ ಅನ್ಕೊಂಡೆ. ಅದನ್ನ ನೆಲಕ್ಕೆ ಹೊಡಿಯೋ ಅಬ್ರದಲ್ಲಿ ಕಾಲ್ ಮೇಲೆ ಹಾಕೊಂಡೆ ಕಣೆ. ನೋಡ್ಕೊಂಡ್ ಹೊಡಿಯೋದಲ್ವಾ, ಸರಿ ಬಿಡು, ದೃಷ್ಟಿ ಎಲ್ಲ ಹೋಯ್ತು ಅನ್ನು. ಅದೇನೋ ನಂಬಿಕೆ ತುಂಬಾ ಹಿಂದ್ಲಿಂದಲೇ ಇದೆಯಲ್ಲ, ಸೊ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ನಮ್ ಭಾರತೀಯ ಪುರಾಣದಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ. ಸಂಗೀತ ವಾದ್ಯಗಳಾದ ತಂಬೂರಿ, ಸಿತಾರ್, ಪುಂಗಿ ಅಂತ ತುಂಬಾ ಕಡೆ ಕುಂಬಳಕಾಯಿ ಬಳಕೆಯೂ ಇದೆ. ವಾವ್, ಸೂಪರ್. ಹೌದು, ಕುಂಬಳಕಾಯಿನ ಒಡೆಯೋದ್ ಯಾಕೆ? ಕುಂಬಳಕಾಯನ್ನ ಸಂತೋಷದ ಸಂಕೇತ ಅಂತಾರೆ. ಹಾಗೆ ಅದರಲ್ಲಿ ದುಷ್ಟಶಕ್ತಿಗಳನ್ನ ಓಡಿಸುವ ಶಕ್ತಿ ಇದೆ ಅಂತಾನು ನಂಬಲಾಗಿದೆ. ಮನೆ ಅಂಗಳದಲ್ಲಿ ಒಡೆಯೋದ್ರಿಂದ ಮನೆಯೆಲ್ಲ ಸಂತೋಷ ತುಂಬಿರುತ್ತೆ ಅನ್ನೋ ನಂಬಿಕೆ ಇದೆಯಂತೆ. ಹೌದು, ಈ ಕುಂಬಳಕಾಯಿ ಎಲ್ಲಿಂದ ಬಂದಿದ್ದು ಹೇಳ್ತೀಯಾ? ಸಂಶೋಧಕರು ಹೇಳೋ ಪ್ರಕಾರ ನಾರ್ತ್ ಅಮೆರಿಕಾ ಕುಂಬಳಕಾಯಿಯ ಮೂಲ. ಕುಂಬಳಕಾಯಿಯ ಬೀಜಗಳು ತುಂಬಾ ಹಿಂದೆಯೇ ಮೆಕ್ಸಿಕೋ ದೇಶದಲ್ಲಿ ಸಿಕ್ಕಿತ್ತು. ಅಂದ್ರೆ ಕ್ರಿಸ್ತಪೂರ್ವ 7000ರಲ್ಲೇ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಆಗ್ನಿಂದಲೂ ಇದು ತುಂಬಾ ಫೇಮಸ್ ತರಕಾರಿ. ಓಹೋ, ಹೌದು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಪಂಪ್ಕಿನ್ ಅಂತಾರಲ್ವಾ, ಈ ಹೆಸರು ಬಂದಿದ್ ಹೇಗೆ? ಪಂಪ್ಕಿನ್ ಹೆಸರಿನ ಹಿಂದೆ ಒಂದು ಚಂದದ ಇತಿಹಾಸವಿದೆ. ಪಂಪ್ಕಿನ್ ಅನ್ನೋ ಹೆಸರಿನ ಮೂಲ ಗ್ರೀಕ್ ಶಬ್ದ ಪೆಪಾನ್, ಹಂಗಂದ್ರೆ ದೊಡ್ಡ ಹಣ್ಣು ಅಂತ ಅರ್ಥ ಬರುತ್ತೆ. ನಂತರ ಇದು ಫ್ರೆಂಚ್ ಭಾಷೆಗೆ ಹೋದಾಗ ಪೋಂಪೋನ್ ಆಯ್ತು. ನಂತರ ಇಂಗ್ಲಿಷ್ ಭಾಷೆಗೆ ಬಂದಾಗ ಪೋಂಪೋನ್ ಇರೋದು ಪಂಪಿಯೋನ್ ಆಯ್ತು.
ಆನಂತರ ಅಮೆರಿಕ ಮಂದಿ ಪಂಪಿಯೋನಿಂದ ಪಂಪ್ಕಿನ್ ಮಾಡಿದ್ರು. ಓಹೋ, ಈ ಕುಂಬಳಕಾಯಿ ನಾಮಕರಣ ಮಾತ್ರ ಒಂಥರ ವಿಚಿತ್ರವಾಗಿದೆ ಬಿಡು. ಹೌದು. ಹಾಗೆ ಕುಂಬಳಕಾಯಿಗಳು ಸೌತೆಕಾಯಿಗಳು ಎಲ್ಲ ಒಂದೇ ಫ್ಯಾಮಿಲಿ. ಅವುಗಳ ಫ್ಯಾಮಿಲಿಗೆ ಕುಕ್ಕುರ್ ಬಿಟ್ಸ್ ಅಂತ ಕರೀತಾರೆ. ಸೌತೆಕಾಯಿಯು ಸೇರಿ ಸಾಕಷ್ಟು ವಿಧದ ತರಕಾರಿ ಮತ್ತು ಹಣ್ಣುಗಳನ್ನು ಕೂಡ ನಾವು ನೋಡಬಹುದು. ಕುಂಬಳಕಾಯಿ ಅಷ್ಟು ದೊಡ್ಡದಾಗಿದ್ರು ಕೂಡ ಬಿಡೋದು ಬಳ್ಳಿಯಲ್ಲೇ ಅಲ್ವೇನೋ? ಕಣೆ, ಬಳ್ಳಿಯಲ್ಲೇ ಬಿಡೋದು. ಜೊತೆಗೆ ದೊಡ್ಡದಾದ ಹೂವು ಕೂಡ ಇರುತ್ತೆ. ತುಂಬಾ ಕಡೆ ಹೂವನ್ನು ಕೂಡ ಅಡುಗೆಗೆ ಬಳಸೋದು ರೂಢಿಯಲ್ಲಿದೆ. ಹಾಗೆ ಕುಂಬಳಕಾಯಿಯಿಂದ ಕೂಡ ಸಾಕಷ್ಟು ರೀತಿಯ ಅಡುಗೆಗಳನ್ನ ಮಾಡ್ತಾರೆ. ಅದರಲ್ಲೂ ಕುಂಬಳಕಾಯಿ ಹಲ್ವಾ ಅಂತೂ ತುಂಬಾನೇ ಫೇಮಸ್. ಅಯ್ಯೋ, ನಂಗೂ ತುಂಬಾ ಇಷ್ಟ ಕಣೋ. ಓಹೋ, ನಿಂಗ್ ಗೊತ್ತಾ, ಅಮೆರಿಕಾದಲ್ಲಿ ದೊಡ್ಡ ಕುಂಬಳಕಾಯಿ ಬೆಳೆಯುವ ಸ್ಪರ್ಧೆ ನಡೆಸ್ತಾರೆ. ನಂತರ ಅದನ್ನ ಪ್ರದರ್ಶನಕ್ಕೆ ಇಡ್ತಾರೆ. ಅದನ್ನ ನೋಡೋಕೆ ಸಾಕಷ್ಟು ಜನ ಸೇರ್ತಾರೆ. ಹಾಗಾದ್ರೆ ದೊಡ್ಡ ದೊಡ್ಡ ಕುಂಬಳಕಾಯಿಗಳನ್ನ ಅಲ್ಲಿ ನಾವು ಕಾಣಬಹುದು ಅನ್ನೋ. ಹೌದು, ಪ್ರಪಂಚದ ಅತಿ ದೊಡ್ಡ ಕುಂಬಳಕಾಯಿ ಬೆಳೆದಿದ್ಯಾರು ಕೇಳಿಲಿ? ರಿಚರ್ಡ್ ಮತ್ತೆ ಕೆಥರೈನ್ ವ್ಯಾಲೇಸ್ ಅನ್ನೋರು ಜಗತ್ತಿನ ಅತಿ ದೊಡ್ಡ ಕುಂಬಳಕಾಯಿನ ಬೆಳೆದವರು. ಆ ಕುಂಬಳಕಾಯಿ ಬರೋಬ್ಬರಿ 2261.5 ಪೌಂಡ್ ತೂಕ ಇತ್ತು. ನಿನಗೆ ಕೆಜಿ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ 1025 ಕೆಜಿ ಆಗುತ್ತೆ ಕಣೆ. ಏನು, 1000 ಕೆಜಿ ಅಷ್ಟು ತೂಕದ ಕುಂಬಳಕಾಯಿನ? ಓ ಮೈ ಗಾಡ್, ಇಟ್ಸ್ ರಿಯಲಿ ಗ್ರೇಟ್. ಹಾಗೆ ಫಾರಿನ್ ಗಳಲ್ಲಿ ಹಾಲೋವಿನ್ ಅನ್ನೋ ಒಂದು ಸಂಪ್ರದಾಯದ ಆಚರಣೆ ಇದೆ. ಅದರಲ್ಲಿ ಕುಂಬಳಕಾಯಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಕುಂಬಳಕಾಯಿನ ಭೂತದ ರೂಪದಲ್ಲಿ ಕಟ್ ಮಾಡ್ತಾರೆ. ಹಾಗೆ ಒಳಗಡೆ ದೀಪವನ್ನು ಇಡ್ತಾರೆ. ಅಯ್ಯಯ್ಯೋ, ದೀಪ ಅಂತಿದ್ದ ಹಾಗೆ ನೆನ್ಪಾಯ್ತು, ಹೊಸ ಬಲ್ಬ್ ತಗೊಂಡ್ ಹೋಗ್ಬೇಕು. ಬರ್ತೀನಿ ಕಣೆ. ಕಣೋ, ಬಾಯ್. ಹುಂಜನ ಧೈರ್ಯ ಅನ್ನೋ ಕಥೆಯನ್ನ ನೋಡಿದ್ರಿ. ಜೊತೆಗೆ ಕುಂಬಳಕಾಯಿಯ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ